ಕರ್ತನಾಮ ಮಾತ್ರ ಮಹಿಮೆ ಪಡಲಿ. ಯೋಬನ ಗ್ರಂಥದಲ್ಲಿ 34ನೇ ಅಧ್ಯಾಯದಲ್ಲಿ 21ನೇ ಅಧ್ಯಾಯ 21 ವಾಕ್ಯಗಳಿಂದ 28 ತನಕ ನಾವು ಓದಿ ನೋಡೋಣ. ದೇವರು ಎಂಥ ಒಳ್ಳೆ ದೇವರಾಗಿದ್ದಾರೆ ಅಂತ ಈ ವಾಕ್ಯಗಳಲ್ಲಿ ನಮಗೆ ತೋರಿ ಬರುತ್ತೆ. ಆತನು ಮನುಷ್ಯರ ಮಾರ್ಗಗಳ ಮೇಲೆ ಕಣ್ಣಿಟ್ಟು ಅವನ ಹೆಜ್ಜೆಗಳನ್ನೆಲ್ಲ ನೋಡುವನು. ನೀವು ಭಯ ಬೀಳ್ಬೇಡಿ, ಪ್ರತಿಯೊಬ್ಬ ಮನುಷ್ಯನ ದೇವ್ರು ನೋಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ನಿಮ್ಗೇನಾದರೂ ನೋವಾಗಿದ್ರೂ ಯಾರನ್ನ ನೋವುಪಡಿಸಿದ್ರು ನೀವೇನು ವರಿ ಮಾಡಬೇಡಿ, ನೀವು ಅದಕ್ಕೆ ನ್ಯಾಯ ತೀರ್ಸೋಕ್ಕೆ ಹೋಗಬೇಡಿ, ಅದಕ್ಕೆ ದೇವರೇ ನ್ಯಾಯ ತೀರಿಸ್ತೀನಿ ಅಂತ ಈ ವಾಕ್ಯಗಳಲ್ಲಿದೆ. ಆತನು ಅವನ ಹೆಜ್ಜೆಗಳನ್ನೆಲ್ಲ ನೋಡುವನು. ಅಧರ್ಮಿಗಳು ಅಡಗಿಕೊಳ್ಳುವುದಕ್ಕೆ ಅನುಕೂಲವಾದ ಯಾವ ಕತ್ತಲು ಯಾವ ಗಾಢಾಂಧಕರು ಇರುವುದಿಲ್ಲ. ಅವ್ರು ತಪ್ಪಿಸ್ಕೊಳಕ್ಕೆ ಆಗಲ್ಲ ಅಂತ ದೇವರು ವಾರ್ತೆಗಳು ಹೇಳ್ತದೆ. ಅಧರ್ಮಿಗಳು ಆತನು ಮನುಷ್ಯರ ಮೇಲೆ ಹೆಚ್ಚು ಗಮನ ಬಿಡುವುದು ಮನುಷ್ಯನು ಆತನ ನ್ಯಾಯ ವಿಚಾರಣೆಗೆ ಬರುವುದು ಅವಶ್ಯವಿಲ್ಲ. ಯಾವ ವಿಮರ್ಶೆಯೂ ಇಲ್ಲದೆ ತೀರ್ಮಾನಿಸಿ ಬಲಿಷ್ಠರನ್ನು ಮುರಿದು ಅವರ ಸ್ಥಾನದಲ್ಲಿ ಇತರರನ್ನು ನಿಲ್ಲಿಸುವನು. ಆಮೇನ್. ಈ ಪ್ರಕಾರ ಆತನು ಅವರ ಕಾರ್ಯಗಳನ್ನು ಲಕ್ಷಿಸಿ ರಾತ್ರಿಯಲ್ಲಿ ಅವರನ್ನು ಕೆಡವಿ ನಾಶನಕ್ಕೆ ಗುರಿ ಮಾಡುವನು. ಆಮೇನ್. ಅಪರಾಧಿಗಳು ಎಂಬಂತೆ ಬಹಿರಂಗವಾಗಿ ಅವರಿಗೆ ಪೆಟ್ಟು ಹಾಕುವನು. ಸೀಕ್ರೆಟಾಗಿ ಪಾಪಗಳೆಲ್ಲ ಮಾಡ್ತಾರಲ್ಲ, ಬಹಿರಂಗವಾಗಿ ಎಂಥ ಒಂದು ಪಾಪ ಇದನ್ನು ಅವ್ರಿಗೆ ದೇವ್ರು ಏನು ಮಾಡ್ತಾರೆ, ಬಹಿರಂಗವಾಗಿ ಪೆಟ್ಟು ಹಾಕುವನು. ಅವರು ಆತನನ್ನು ಹಿಂಬಾಲಿಸದೆ ತಿರುಗಿಕೊಂಡು ಆತನ ಮಾರ್ಗಗಳನ್ನು ಅಲಕ್ಷ್ಯ ಮಾಡಿದರಷ್ಟೆ. ಹೀಗೆ ಬಡವರ ಗೋಳಾಟವು ಅವರಿಗೆ ಮುಟ್ಟುವಂತೆ ಮಾಡುವುದು. ಆತನು ದಿಕ್ಕಿಲ್ಲದವರ ಮೊರೆಗೆ ಆಲೈಸಿದನು. ಆಮೇನ್. ಆತನು ದಿಕ್ಕಿಲ್ಲದವರ ಮೊರೆಯನ್ನು ಆಲೈಸಿದರು. ಹಾಗಾದರೆ ನಮ್ಮ ಪ್ರಾರ್ಥನೆಗಳು ದೇವರು ಕೇಳ್ತಾ ಇದ್ದಾರೆ. ಒಂದು ವೇಳೆ ನಿಮಗೆ ಯಾವ ರೀತಿ ಈ ಲೋಕದಲ್ಲಿ ಯಾವುದೇ ರೀತಿಯಾಗಿ ಕಷ್ಟ ಇದ್ರೂ ಸಹ ದೇವರು ಅದನ್ನು ನೀಗಿಸಲು ಸರ್ವಶಕ್ತನಾಗಿದ್ದಾನೆ. ಶತ್ರುಗಳನ್ನು ನಮಗೆ ಕಣ್ಣಿಗೆ ಕಾಣದಂತಿರುವಂಥ ಶತ್ರುಗಳಾಗಲಿ, ಕಣ್ಣಿಗೆ ಕಾಣುವಂಥ ಶತ್ರುಗಳಾಗಲಿ ಬಹಿರಂಗವಾಗಿ ಅದನ್ನು ಪೆಟ್ಟು ಹಾಕುವ ದೇವರಾಗಿದ್ದಾರೆ. ದೇವರು ಅದನ್ನು ಒಡೆದು ನಿರ್ಮೂಲ ಮಾಡುವಂಥ ದೇವರಾಗಿದ್ದಾರೆ. ದೇವ್ರ ನಮ್ಮ ಮಾತ್ರ ಮಹಿಮೆ ಪಡಲಿ. ದೇವರಿಗೆ ಯಾರು ಹಾಳಾಗಬಾರ್ದು ಅಂದ್ಬಿಟ್ಟೆ ಆತನ ಉದ್ದೇಶ. ಅದಕ್ಕೆ ಆತನು ನೆಮ್ಮದಿಯನ್ನು ದಯಪಾಲಿಸಿದರೆ ತಪ್ಪು ಓರಿಸುವವರು ಯಾರು? ವಿಮುಖನಾದರೆ ಆತನ ದರ್ಶನವನ್ನು ಕೊಡುವವರು ಯಾರು? ಆತನು ಜನಾಂಗಕ್ಕಾಗಲಿ ಮನುಷ್ಯನಿಗಾಗಲಿ ಮಾಡುವುದೆಲ್ಲ ಹೀಗೆಯೇ. ಆ ಭ್ರಷ್ಟನು ಆಳಬಾರದು, ಯಾರು ಜನರಿಗೆ ಉರಲಾಗಕೂಡದು ಎಂಬುದೇ ಆತನ ಉದ್ದೇಶ. ಅದಕ್ಕೆ ದೇವ್ರು ಪಾಪ ಮಾಡಬಾರ್ದು, ಎಲ್ಲರೂ ಪರಿಶುದ್ಧವಾಗಿರಬೇಕು.